ನಾನು ಎಕ್ಸಾಮ್ ಪಾಸ್ ಆಗಿದ ತಕ್ಷಣ ಕೆಲಸ ಸಿಗ್ಬೇಕು ಅಂತ ಏನಿಲ್ಲ. ಕೆಲಸ ಸಿಕ್ಕಿದ್ರು ಈಗಲೇ 5 ಲಕ್ಷ ಯಾರು ಕೊಡ್ತಾರೆ? ಅದಕ್ಕೆ ನಾವು ಬಿಸ್ನೆಸ್ಸೇ ಮಾಡಬೇಕು. ಅದು ಸರಿ. ಏನ್ ಸರಿ? ಅದು ಸರಿ ಇಲ್ಲ. ಹೌದೌದು, ಅದು ಸರಿ ಇಲ್ಲ. ಹೋದ್ಸಲ ಆಂಧ್ರದಿಂದ ನಮ್ಗೆ ತುಂಬಾ ಆರ್ಡರ್ಸ್ ಬಂದಿತ್ತು, ಆದ್ರೆ ಅವ್ರು ಕೇಳಿದಷ್ಟು ನಾವು ಸಪ್ಲೈ ಮಾಡಕ್ ಆಗ್ಲಿಲ್ಲ. ಅದಕ್ಕೆ ಈ ಸಲ ದೀಪಾವಳಿಗೆ ನಾವೇ ಹೊಸದಾಗಿ ಒಂದು ಅಂಗಡಿ ಓಪನ್ ಮಾಡಿ ಹೆಚ್ಚಿಗೆ ಮೆಟೀರಿಯಲ್ ಹಾಕಿ ನಾವೇ ಮಾರಿದ್ರೆ ತುಂಬಾ ಲಾಭ ಮಾಡ್ಬೋದಣ್ಣ. ಕರೆಕ್ಟ್, ಮದುವೆನ ಗ್ರ್ಯಾಂಡ್ ಆಗಿ ಮಾಡ್ಬಿಡ್ಬೋದು. ಓ ಸುಭಾಷ್, ನಿಮಗೆಲ್ಲ ನನ್ನ ಮೇಲೆ ಕೋಪ ಇದೆ ಅಂತ ನನಗೆ ಗೊತ್ತು. ಆದ್ರೆ ಏನ್ ಮಾಡ್ಲಿ, ನಮ್ಮಪ್ಪ ಹಣದ ಪಿಶಾಚಿ. ನೀವು ದುಡ್ಡು ಕೊಡದೆ ಹೋದ್ರೆ ನಮ್ಮಪ್ಪ ಈ ಮದುವೆ ಖಂಡಿತ ಒಪ್ಪಲ್ಲ. ಅದಕ್ಕೆ ಊರಲ್ಲಿ ನಮ್ಮ ತಾಯಿ ಜಮೀನಿದೆ, ಅದು ನನ್ನ ಹೆಸರಲ್ಲಿದೆ. ಅದನ್ನ ಮಾರ್ಬಿಟ್ಟು ನಾನು ದುಡ್ಡು ಕೊಡ್ತೀನಿ. ಬೇಡ ಬೇಡ, ಅದೆಲ್ಲ ತಪ್ಪು. ಹಾಗೆಲ್ಲ ಮಾಡಬಾರ್ದು. ನಿನ್ಗಾದ್ರೂ ಆ ಒಳ್ಳೆ ಮನ್ಸಿದೆಯಲ್ಲ, ಅಷ್ಟು ಸಾಕು. ಸರಿ, ನಾನು ಬರ್ತೀನಿ. ಸರಿ. ಇವನ್ ಪುಕ್ಲಿನ್ ತರ ಇದ್ರು ಅವ್ರ ಅಪ್ಪನ್ ಗುಡ್ತವನಲ್ಲ. ಅಂದ್ರೆ ಅವ್ರ ಅಪ್ಪನ್ ತರ ಕೆಟ್ಟವನಲ್ಲ ಅಂದೆ. ಇವ್ ನಮ್ ನಿರ್ಮಲನ್ ಮದ್ವೆ ಆದ್ರೆ ಚೆನ್ನಾಗಿ ನೋಡ್ಕೋತಾನೆ ಅನ್ಸುತ್ತೆ. ಇವನ್ ನೋಡ್ಕೋತಾನೆ, ಆದ್ರೆ ಅವ್ರ ಅಪ್ಪನಿಗೆ 5 ಲಕ್ಷ ರೂಪಾಯಿ ಕೊಡ್ಬೇಕಲ್ಲ, ಅದೆಲ್ಲಿಂದ ತರೋದು? ಎಲ್ಲಾರು ಅಭ್ಯಾಸ ಮಾಡಿದ್ರಾಯ್ತು, ಅಂದ್ರೆ ಎಲ್ಲಾರು ಚೆನ್ನಾಗಿ ದುಡಿದ್ರೆ ಆಯ್ತು ಅಂದೆ. ನನಗೆ ದುಡ್ಡೊಂದು ಪ್ರಶ್ನೆನೇ ಅಲ್ಲ. ಈಗ ನಿಮಗ್ ಬೇಕಾಗಿರೋ ದುಡ್ಡು ನನ್ನ ಹತ್ರ ಇದೆ. ಜಾಸ್ತಿ ಬೇಕು ಅಂದ್ರೆ ಸ್ಟಾಕ್ ಎಲ್ಲ ದುಬೈನಲ್ಲಿದೆ. ಸರ್, ಮದುಮಗ ಅಂಡ್ ಸನ್ಸ್ ಅಂತ ಹಾಕೊಂಡಿದಿರಲ್ಲ, ಎಷ್ಟು ಜನ ಮಕ್ಕಳು? ನೋ ಮಕ್ಕಳು, ಸ್ಟಿಲ್ ಐ ಆಮ್ ಬ್ಯಾಚುಲರ್. ಮದುಮಗ ಅನ್ನೋದು ನನ್ನ ಹೆಸರು. ಹೆಸರು? ಎಸ್, ಮಲಯೂರು ದುರ್ಗದ ಮಲ್ಲಯ್ಯ ಗರುಡಪ್ಪ ಅಂತ ನನ್ನ ಫುಲ್ ನೇಮ್. ಅದರಲ್ಲಿ ಮೊದಲನೇ ಒಂದೊಂದೇ ಅಕ್ಷರನ ತೆಗೆದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮದುಮಗ ಅಂತ ಇಟ್ಕೊಂಡಿದ್ದೀನಿ. ಉದ್ದಗ್ ವಿಚಿತ್ರವಾಗಿದೆ. ನಾನು ಸ್ವಲ್ಪ ವಿಚಿತ್ರನೇ. ಬ್ರದರ್ಸ್ ಇಂಡಿಯನ್ ನನಗೆ ದುಬೈನಲ್ಲಿ ಕೂಲಿ ಕೆಲಸ ಅಂತ ಹೇಳ್ಕೊಂಡು ನಗ್ತಾರೆ. ಅದಕ್ಕೆ ನಾನಿಲ್ಲಿ ದೊಡ್ಡ ಫೈನಾನ್ಷಿಯರ್ ಅಂತ ಅನಿಸ್ಕೋಬೇಕು. ಅದಕ್ಕೋಸ್ಕರನೇ ಈ ಆಫೀಸು. ಇವನು ನಾನು ಇಲ್ಲಿವರೆಗೂ ಯಾರಿಗೂ 10 ಪೈಸನು ಫೈನಾನ್ಸ್ ಕೊಟ್ಟಿಲ್ಲ. ಒಳ್ಳೆ ಕೆಲಸ ಮಾಡಿದ್ರಿ. ಮೊದ್ಲು ನಮ್ಗೆ ಕೊಡಿ. ಇನ್ನೇನ್ ದೀಪಾವಳಿ ಹಬ್ಬ ಹತ್ರ ಬರ್ತಾ ಇದೆ. ಪಟಾಕಿ ಮೇಲೆ ದುಡ್ಡು ಹಾಕಿದ್ರೆ 4ರಷ್ಟು ಲಾಭ ಮಾಡ್ಬೋದು ಸರ್. ಪಟಾಕಿ ಬಿಸ್ನೆಸ್ಗೆ ಅಂದ್ರೆ ನಾನು ನಿಮಗ್ ದುಡ್ಡು ಕೊಡ್ತೀನಿ. ಯಾಕೆ ಅಂದ್ರೆ ಈ ಇಂಡಿಯನ್ಸ್ ಹೊಟ್ಟೆಗಿಲ್ದೆ ಹೋದ್ರು ಹುಟ್ಟಿದಕ್ಕೆ, ಸತ್ತಿದ್ದಕ್ಕೆ, ಹಬ್ಬಕ್ಕೆ, ಮದುವೆಗೆ ಅಂತ ಪಟಾಕಿ ಹೊಡಿತಾನೆ ಇರ್ತಾರೆ. ಅಂದಾಗೆ ಇದಕ್ಕೆ ಸ್ವಲ್ಪ ಜಾಸ್ತಿ ಬಾಂಡ್ ಪೇಪರ್ಸ್ ಬೇಕಾಗುತ್ತಲ್ಲ, ಅದೆಲ್ಲ ನಾವು ರೆಡಿ ಮಾಡ್ತೀವಿ. ಹೆಬ್ಬೆರಳು, ತೋರ್ ಬೆರಳು, ನಡು ಬೆರಳು, ಉಂಗುರದ ಬೆರಳು, ಕೀರು ಬೆರಳು. ಯಾಕೆಂದ್ರೆ ನಿಮ್ದು ಪಟಾಕಿ ಬಿಸ್ನೆಸ್ ಅಲ್ವಾ, ಯಾವಾಗ ಯಾವ ಬೆರಳು ಹೋಗುತ್ತೋ ಯಾರು ಗೊತ್ತು. ಯಾಕೆ ಬಾಯ್ಲೇನಾರು ಹೋಯ್ತಾ? ಯಗಣ ಹೋಯ್ತು. ಸಾಕು ಸಾಕು, ಒತ್ತಿ ಸಾಕು. ಸರ್, ಬಾಂಡ್ ಪೇಪರ್ ಸ್ವಲ್ಪ ಜಾಸ್ತಿನೇ ಇದೆಯಲ್ಲ. ದುಡ್ಡು ಜಾಸ್ತಿನೇ ಇದೆಯಲ್ಲ, ತಗೋ. ಡಿಸ್ಟೆನ್ಸ್. ಇದು ನಾನು ಫಸ್ಟ್ ಟೈಮ್ ಕೊಡ್ತಾ ಇರೋದು. ಕರೆಕ್ಟ್ ಆಗಿ ವಾಪಸ್ ಕೊಟ್ಬಿಡ್ಬೇಕು. ಸಾಲ ತಗೊಂಡು ವಾಪಸ್ ಕೊಡದೆ ಇರೋರ್ಗೆ ನೀನ್ ಮಾದರಿ ಆಗಿರ್ಬೇಕು. ಪಾಪ ಅಲ್ಲ. ನಾಳೆ ನನ್ನ ಆಫೀಸ್ ನ ಕ್ಲೋಸ್ ಮಾಡಿ ಮಾರ್ನಿಂಗ್ ಫ್ಲೈಟ್ಗೆ ದುಬೈಗೆ ಹೋಗ್ತಾ ಇದ್ದೀನಿ. ಹಾಗಾದ್ರೆ ತಾವು ವಾಪಸ್ ಬರಲ್ಲ ಅನ್ನಂಗಾಯ್ತು. ಬರ್ತೀನಿ, 3 ತಿಂಗಳಾದ್ಮೇಲೆ ಬರ್ತೀನಿ. ಆಗ ನನ್ನ ಅಸಲು ಬಡ್ಡಿ ಎಲ್ಲ ಬೆಳೆದಿರುತ್ತೆ. ಈಗ ನಾನೇ ಬೆಟ್ಟೊತ್ತೀನಿ. ತಾವ್ಯಾಕೆ ಬೆಟ್ಟೊತ್ತಾ ಇದ್ದೀರಾ? ನಾಳೆ ನಾನೇ ನಿಮಗ್ ಸಾಲ ಕೊಟ್ಟಿರೋದು ಅಂತ ಪ್ರೂಫ್ ಬೇಕಲ್ಲ, ಅದಕ್ಕೆ ಬರಲ್ಲ. ಬನ್ನಿ. ಜೀವನದಲ್ಲಿ ಸಾಲ ತಗೊಂಡು ವ್ಯಾಪಾರ ಮಾಡ್ತಿರೋದು ಮೊದಲನೇ ಸಲ. ಅಣ್ಣ, ನೀನೇನ್ ಬೇಜಾರು ಮಾಡ್ಕೋಬೇಡ. ಈ ಸಾಲ ಬೇಕ್ತಿರುತ್ತೆ. ಈಗ ಅಂಗಡಿನ ಗ್ರ್ಯಾಂಡಾಗಿ ಓಪನ್ ಮಾಡೋಣ. ಹಲೋ, ನಾನಮ್ಮ, ನಿನ್ ಡ್ಯಾಡಿ ಬ್ಯಾಂಕಿಗೆ ಬಂದಾಯ್ತಾ? ಎಸ್ ಡ್ಯಾಡಿ, ಈಗ ಬಂದೆ. ಎಕ್ಸ್ಕ್ಯೂಸ್ ಮೀ, ಮೇ ಐ ಕಮ್ ಇನ್? ಓ ಬಾಮ್ಮ, ಪ್ಲೀಸ್ ಸಿಟ್ ಡೌನ್. ಸ್ಟೇಟ್ಸ್ ಇಂದ ಡ್ಯಾಡಿ ಮಾತಾಡ್ತಿದ್ದಾರೆ. ಐ ಸಿ. ಹಲೋ, ನಮಸ್ಕಾರ ಸರ್. ನಾನು ಊರಲ್ಲಿಲ್ಲ, ಅದಕ್ಕೆ ಕೆಲವು ಇಂಪಾರ್ಟೆಂಟ್ ಫೈಲ್ಸ್ ಗಳನ್ನ ನನ್ನ ಮಗಳ ಕೈಯಲ್ಲಿ ಕಳಿಸಿದ್ದೀನಿ. ಆಯ್ತು ಸರ್, ಕೊಡಿ ಅಮ್ಮ. ನೋಡಿ ಸರ್, ಈ ಫೈಲ್ ನ ಇಮ್ಮಿಡಿಯೇಟ್ ಆಗಿ ಕ್ಲಿಯರ್ ಮಾಡಿ. ಓಕೆ ಸರ್. ಪ್ಲೀಸ್ ಸರ್, ನಿಮ್ ಮಗಳನ್ನ ಇಲ್ಲಿವರೆಗೂ ಯಾಕೆ ಕಳ್ಸೋಕ್ ಹೋದ್ರಿ? ಒಂದ್ ಫೋನ್ ಮಾಡಿದ್ರೆ ಎಲ್ಲ ಕೆಲಸ ನಾನೇ ಮಾಡ್ತಿದ್ದೆ.
హలో నేను కడబాದಿಂದ బాబు రెడ్డి మాట్లాಡ್ತಾ ఉన్నాను. చెప్పಣ್ಣ. నేను 1 ಲಕ್ಷದ ಡಿಡಿ ಕೊರಿಯರ್ ನಿಂದ ಕಳಿಸಿದ್ದೀನಿ. ಅದక్కడ వచ్చిందా? ಬಂದ್ ಸೇರ್ತು. ఆర్డర్ చెప్పಣ್ಣ. ఆర్డర్ అలా ఆಮೇಲೆ చెప్తాము. నువ్వు ఫోన్ పెట్టు. ఇది ఎస్టిడి అప్ప, ఎస్టిడి. ಏನು? ಥ್ಯಾಂಕ್ ಯು ಸರ್. ಲೋನ್ ಬೇಕಾಗಿರೋ ಎಲ್ಲ ಸರ್ಟಿಫಿಕೇಟು ನನ್ನ ಹತ್ರ ಇದೆ ಸರ್. ಇದು ಅಂಗಡಿ ಸರ್ಟಿಫಿಕೇಟ್ ಸರ್, ಇದು ಟ್ಯಾಕ್ಸ್ ಸರ್ಟಿಫಿಕೇಟ್ ಸರ್, ಇದು ವಿಲೇಜ್ ಸರ್ಟಿಫಿಕೇಟ್ ಸರ್, ಇದೇನಪ್ಪ, ಇದು ಕಾಂಟ್ರಾಕ್ಟ್ ಸರ್ಟಿಫಿಕೇಟ್ ಸರ್. ಫೈನಲ್ ಆಗಿ ನಾನು ಬದುಕಿದ್ದೀನಿ ಅಂತ ಹೇಳೋದಕ್ಕೆ ಒಂದು ಸರ್ಟಿಫಿಕೇಟ್ ಸರ್. ಅಕಸ್ಮಾತ್ ನಾನು ಸತ್ತೋದ್ರೆ ಲೋನ್ ನ ಹೇಗೆ ವಸೂಲಿ ಮಾಡಬೇಕು ಅನ್ನೋದಕ್ಕೆ ಒಂದು ಸರ್ಟಿಫಿಕೇಟ್ ಸರ್. ಇದನ್ನೆಲ್ಲ ತಗೊಂಡು ಹೋಗಿ ಅಕೌಂಟೆಂಟ್ ಹತ್ರ ಕೊಡು. ಇದೆಲ್ಲ ಯಾವಾಗ ಆಗ್ಬೋದು ಸರ್? ವೆರಿಫಿಕೇಶನ್ ಆಗ್ಲಿ. ವೆರಿಫಿಕೇಶನ್ ಲೇಟ್ ಮಾಡ್ಬಿಡಿ ಸರ್ ಪ್ಲೀಸ್. ಟ್ರೈ ಮಾಡ್ತೀನಪ್ಪ. ಸರ್ ಅಲ್ಲಿವರೆಗೂ ಓಡಿ ಆದ್ರೂ ಸ್ಯಾಂಕ್ಷನ್ ಮಾಡಿದ್ರೆ ಚೆನ್ನಾಗಿತ್ತು. ತುಂಬಾ ತೊಂದರೆಲಿದ್ದೀನಿ ಸರ್. ಓಡಿ ಹಾಗೆಲ್ಲ ಸ್ಯಾಂಕ್ಷನ್ ಮಾಡಕ್ ಆಗೋಲ್ಲ ಸರ್. ಈಗಿರೋ ಚೆಕ್ನಾದ್ರೂ ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಡಿ ಸರ್. ಹತ್ರ ಬಾಯಿಲಿ. ಏನ್ ಸರ್? ನನಗೆ 108 ಕೆಲಸ ಇದೆ. ಹೋಗಿ ಅಕೌಂಟೆಂಟ್ ನ ನೋಡು. ಏನು ತೊಂದರೆ ಆಗ್ಲಿಲ್ಲಲ್ಲ? ಏನಿಲ್ಲ ಸರ್. ತಗೋ. ಹಲೋ, ಯಾರು ಮಾತಾಡೋದು? ನೀವ್ಯಾರು? ನಾನು ಯಾರಾದ್ರೇನು, ನೀನ್ ಯಾರು? ನನಗೆ ಫೋನ್ ಮಾಡಿ ನಾನು ಯಾರು ಅಂತ ಕೇಳ್ತೀಯಾ? ಯೋ, ಮಾಡ್ಬೇಕಾಗಿರೋ ನಂಬರ್ ಕರೆಕ್ಟ್ ಆಗಿ ಮಾಡಯ್ಯ. ಹೋಗಿದ್ ಕೆಲ್ಸ ಏನಾಯ್ತು? ಅಯ್ಯೋ, ಮ್ಯಾನೇಜರ್ ಅಡ್ಜಸ್ಟ್ ಆಗ್ತಿಲ್ಲ ಕಣ. ಮ್ಯಾನೇಜರ್ ನಮ್ಗೆ ಯಾಕೆ ಅಡ್ಜಸ್ಟ್ ಆಗ್ಬೇಕು? ಲೋನ್ ಏನಾಯ್ತು? ಅದೇ ನಾನು ಹೇಳಿದ್ದು, ಮ್ಯಾನೇಜರ್ ಅಡ್ಜಸ್ಟ್ ಆಗ್ತಿಲ್ಲ ಅಂತ. ಟ್ರಾಫಿಕ್ ಅಲ್ಲಿ ಇದು ಬೇರೆ. ಹಲೋ, ನಮ್ಮಣ್ಣ ಲೇಡಿ ಶೋರೂಮ್ ಓಪನ್ ಮಾಡಿದ್ದಾನೆ. ನಿನ್ ಸೈಜ್ ಎಷ್ಟೇ? ರಾಂಗ್ ನಂಬರ್. ಏನಾಯ್ತು? ಲೋ, ಯಾವ್ದೋ ಹುಡುಗಿ ಫೋನ್ ಮಾಡಿ ನಿನ್ ಸೈಜ್ ಎಷ್ಟು ಅಂತ ಕೇಳ್ತಿದ್ದಾಳೆ. ಸೈಜಾ? హలో, నువ్వు ಬೇಗ ఒక పేపర్ పెన్ తీసుకో. ಯಾರು ಮಾತಾಡ್ತಿರೋದು? ಅದೆಲ್ಲ ಆಮೇಲೆ చెప్తాము. నువ్వు ಬೇಗ ఒక పేపర్ పెన్ తీసుకో. ఇది ఎస్టిడి అమ్మా, ఎస్టిడి. ಒಂದ್ ಪೇಪರ್ ಪೆನ್ ತಗೊಳ್ಳಿ. ಗುಂಡು 100 ಡಜನ್. ಏನು? ಗುಂಡು 100, ಆನೆ ಪಟಾಕಿ 100, ಗುಂಡು 100, ಫ್ಲವರ್ ಪಾಟ್ 250 ಡಜನ್. ಫ್ಲವರ್ ಪಾಟ್ 250 ಡಜನ್. ಹೌದು, ನೀವ್ಯಾರು? అవును, నువ్వేನ್ గర్భిణీనా? ಸ್ಟುಪಿಡ್. ಸ್ಟುಪಿಡ್. ಅದೆಷ್ಟು? ಹಲೋ, ನಾನು ಮಧುಮಗನ್ ಸನ್ಸು ಮುಂಬೈಯಿಂದ ಮಾತಾಡ್ತಿದ್ದೀನಿ. ಆ ಶೇಖ್ ಅಬ್ದುಲ್ಲಾ ನನ್ನ ಸಿಕ್ಕಾಕಿಸ್ಬಿಟ್ಟ. ಸ್ವಲ್ಪ ಯಾಮಾರಿದ್ರು ನಾನು ಜೈಲ್ಗೆ ಹೋಗ್ಬೇಕಾಗಿತ್ತು. ಹೆಂಗೋ ತಪ್ಪಿಸ್ಕೊಂಡು ಮುಂಬೈವರೆಗೂ ಬಂದೆ. ಎಲ್ಲ ಹೋಯ್ತು, ಹಾಳಾಗೋಯ್ತು. ದುಬೈನಲ್ಲಿರೋದು, ಊರ್ನಲ್ಲಿರೋದು ಎಲ್ಲ ಯಾಕೂಟೋಯ್ತು. ಈಗ ನಾನು ಮುಂಬೈನಲ್ಲಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಬೀದಿ ನಾಯಿ ತರ ಅಲಿತಾ ಇದ್ದೀನಿ. ಎತ್ತಿನ ಗಾಡಿಲಿ ಬರೋಕ್ಕೂ ನನ್ನ ಹತ್ರ ಕಾಸಿಲ್ಲ. ಈಗ ನಾನು ಟ್ಯಾಕ್ಸಿ ಹಿಡ್ಕೊಂಡ್ ಬರ್ಬೇಕು. ನೋಡು, ಆ ಟ್ಯಾಕ್ಸಿಗೆ ದುಡ್ಡ ನೀನೇ ಕೊಡ್ಬೇಕು. ಅಷ್ಟೇ ಅಲ್ಲ, ನಾನ್ ಕೊಟ್ಟಿರೋ ದುಡ್ಡಿಗೆ ಬಡ್ಡಿ, ಆ ಬಡ್ಡಿಗೆ ಚಕ್ರ ಬಡ್ಡಿ, ಆ ಚಕ್ರ ಬಡ್ಡಿಗೆ ಸುಸ್ತಿ ಬಡ್ಡಿ. ಹಲೋ, ನೀವ್ ಯಾರ ಹತ್ರ ಮಾತಾಡ್ತಿದ್ದೀರಾ ಅಂತ ಗೊತ್ತಾ? ನಾನ್ ದುಡ್ಡು ಕೇಳಿದ ತಕ್ಷಣ ವಾಯ್ಸ್ ಚೇಂಜ್ ಮಾಡಿ ನನ್ನೇ ಯಾಮಾರಿಸ್ತೀಯಾ? ಏಯ್, ಮರ್ಯಾದೆಯಾಗಿ ನಾನು ಅಲ್ಲಿಗೆ ಬಂದಾಗ ದುಡ್ಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಾನ್ ಯಾರು ಅಂತ ತೋರಿಸ್ಬೇಕಾಗತ್ತೆ. ಹೌದಾ? ಹಾಗಾದ್ರೆ ನೇರವಾಗಿ ಬಾ, ಫುಲ್ ಸೆಟ್ಲ್ ಮಾಡ್ತೀನಿ. ಥ್ಯಾಂಕ್ಸ್. ಸೂಟ್ ಕೇಸ್ ಎಲ್ಲ ಕಟ್ಬಿಟ್ಟ? ತೇರಿಕೆ ಅದ್ರಲ್ಲೇ ಕಡೆಯ ನನ್ನ ದುಡ್ಡೆಲ್ಲ ಇರೋದು. ಅಚ್ಚಾ ಸಾಬ್, ಮೇ ಅಭಿ ಕಾಲ್ ದೇತಾ. ಸೂಟ್ ಕೇಸ್ ಬಿಚ್ಬೇಡ. ಯಾಕೆ ಅಂದ್ರೆ ಅದ್ರೊಳಗಿರೋ ಲಕ್ಷ್ಮಿ ಹೊರಟೋಗ್ತಾಳೆ. ಅಚ್ಚಿ ಬಾತ್. ಆಮೇಲೆ ನಿನ್ನ ಹತ್ರ ಬುಕ್ಕು ಪೆನ್ ಇದೆಯಾ? ಆರ್ಸಿ ಬುಕ್ ಆಯ್ತು ಸಾಬ್. ಆರ್ಸಿ ಬುಕ್ ಅಲ್ಲ, ನೋಟ್ ಬುಕ್. ಒಂದ್ ಕೆಲಸ ಮಾಡು, 200 ಪೇಜಸ್ ನೋಟ್ ಬುಕ್ ನ ಪರ್ಚೇಸ್ ಮಾಡು. ಯಾಕೆಂದ್ರೆ ಇಲ್ಲಿಂದ ಅಲ್ಲಿವರೆಗೂ ನಾನು ಊಟ, ತಿಂಡಿ, ಗುಂಡು, ತುಂಡು ವಗೈರೆ ವಗೈರೆ ಎಲ್ಲ ಬರ್ದಿಟ್ಕೋ. ಅದ್ರಲ್ಲಿ ಇದೆ, ಆಮೇಲೆ ಕೊಡ್ತೀನಿ. ಬೈಟಿ ಸಾಬ್, ಬೈಟಿ. ಗುಡ್ ಮ್ಯಾನ್. ಮುಂಬೈಯಿಂದ ಒಂದು ಲಾಂಗ್ ಟ್ರಿಪ್
ಜೀವನದಲ್ಲಿ ಫಸ್ಟ್ ಟೈಮ್ ಮಾರ್ರೆ. ಯು ಆರ್ ಲಕ್ಕಿ. ಅಂದ್ರೆ ನೀನು ಕನ್ನಡದವನಾ? ಮಂಗಳೂರು ಅಚ್ಚ ಕನ್ನಡ. ದಾರಿಲಿ ಹೀಗೆ ಮಾತಾಡ್ಕೊಂಡು ಹೋಗ್ಬೋದು. ತಮ್ಮ ಹೆಸರು? ಮಧುಮಗ. ನಿಮ್ ಹೆಸರು ಬಹಳ ಡಿಫ್ರೆಂಟ್ ಆಗಿ ಉಂಟು ಮಾರ್ರೆ. ಅಯ್ಯೋ ನನ್ನ ಲೈಫೇ ತುಂಬಾ ಡಿಫ್ರೆಂಟ್. ಅಂದಂಗೆ ತಮ್ಮ ಹೆಸರೇನು? ತಾರಾನಾಥ ಶೆಟ್ಟಿ. ನಾನು ನೋಡ್ಲಿಕ್ಕೆ ಸ್ವಲ್ಪ ಧರ್ಮೇಂದ್ರನಾಗೆ ಇದ್ದೀನಿ ನೋಡಿ, ಅದಕ್ಕೆ ನನ್ನನ್ನು ಎಲ್ರು ಧರ್ಮೇಂದ್ರ ಅಂತ ಕರೆಯೋದುಂಟು. ಕ್ವಾಂಟಿಟಿ ಎಲ್ಲ ಕರೆಕ್ಟ್ ಆಗಿರ್ಬೇಕು, ಅರ್ಥ ಆಯ್ತಾ? ಕರೆಕ್ಟ್ ಆಗಿದೆಯಲ್ಲ? ಕರೆಕ್ಟ್ ಆಗಿದೆ. ಆ ಬಾಕ್ಸ್ ನೋಡಿ ಒಂದ್ಸಲ. ಆ ಬಾಕ್ಸ್ ನೋಡ್ಬಿಡಿ. ಆಯ್ತು ಸರ್. ಹಲೋ ಮಿಸ್ಟರ್ ಗಣೇಶ್. ಹೌದು. ಕೆಲ್ಸ ಪಟಾಕಿ ಬಿಸ್ನೆಸ್. ಎಸ್, ಹೋಲ್ಸೇಲ್. ತುಂಬಾ ಜನರ ಹತ್ರ ಸಾಲ. ಹೌದಾ? ಮತ್ತೆ ಯಾಕೆ ವಾಪಸ್ ಕೊಟ್ಟಿಲ್ಲ? ನಾನಲ್ಲ, ನೀನು. ದುಬೈನಿಂದ ಒಬ್ಬನ್ಗೆ, ಕಡಪದಿಂದ ಬಾಬು ರೆಡ್ಡಿಗೆ, ಇವ್ರಿಗೆಲ್ಲ ನೀನ್ ದುಡ್ಡು ಕೊಡ್ಬೇಕು. ನನ್ಗೆಲ್ಲ ಗೊತ್ತಾಯ್ತು ಬಿಡ್ರಿ. ಈ ಪ್ರಪಂಚದಲ್ಲಿ ಸುಂದರವಾಗಿರೋದೇ ಒಂದು ಶಾಪ. ನನ್ಗೆ ಗೊತ್ತ್ರಿ, ನಾನು ತುಂಬಾ ಸುಂದರ ಇದೀನಿ ಅಂತ. ಆದ್ರೆ ಪ್ರೀತಿಸೋದಕ್ಕೆಲ್ಲ ಈಗ ನನಗೆ ಟೈಮ್ ಇಲ್ಲ. ನಿನ್ನ ಯಾರೀಗ ಪ್ರೀತಿ ಮಾಡುಂದಿದ್ದು? ಮತ್ತೆ ಯಾಕ್ರಿ ನನ್ನ ಫುಲ್ ಬಯೋಡೇಟಾನ ನೀವು ಕಲೆಕ್ಟ್ ಮಾಡಿರೋದು? ಕಲೆಕ್ಟ್ ಅಲ್ಲ, ನಾನೀಗ ಮಾತಾಡ್ತಿರೋದು ನಿನ್ ಮೊಬೈಲಿಂದ. ನನ್ ಮೊಬೈಲಿಂದನಾ? ಹಾಯ್, ಹಾಗಾದ್ರೆ ನಾನ್ ಮಾತಾಡ್ತಿರೋದು ನಿಮ್ ಮೊಬೈಲಿಂದನಾ? ಮತ್ತಿನ್ನೇನು? ಹಾಯ್, ಅರೆ ಹೌದು, ಇದು ನನ್ನ ನಂಬರ್. ನಮ್ಮಿಬ್ರು ಫೋನ್ ಎಲ್ಲೋ ಎಕ್ಸ್ಚೇಂಜ್ ಆಗಿದೆ. ಓ, ಅದಕ್ಕೆ ಅಮೆರಿಕಾಯಿಂದ ಯಾರೋ ಒಬ್ಬ ಭಿಕ್ಷುಕ ಡ್ಯಾಡಿ ಅಂತ ಫೋನ್ ಮಾಡಿದ್ದ. ಅವ್ರು ನಮ್ ಡ್ಯಾಡಿ. ಇನ್ನೇ ನನ್ ಡ್ಯಾಡಿ ಅಂತ ಹೇಳಿದ್ನ. ಮರ್ಯಾದೆಯಾಗಿ ನಾಳೆ ನನ್ ಫೋನ್ ವಾಪಸ್ ಕೊಡು. ಸರಿ, ನಾಳೆ ನಿಮ್ ಗಂಡನ್ ಕಳ್ಸಿ, ಕೊಟ್ಟು ಕಳ್ಸ್ತೀನಿ. ನನ್ನ ಗಂಡ ಏನೂ ಇಲ್ಲ. ಓ ಸಾರಿ, ವಿದ್ವೆನಾ? ನನ್ಗಿನ್ನೂ ಮದ್ವೆನೇ ಆಗಿಲ್ಲ. ಹಾಗಾದ್ರೆ ನಿಮ್ ಬ್ರದರ್ನ್ ಕಳ್ಸಿ. ಬ್ರದರು ಇಲ್ಲ, ಸಿಸ್ಟರು ಇಲ್ಲ, ನೀನೇ ತಂದ್ಕೊಟ್ರೆ ಏನಾಗತ್ತೆ? ನಿನ್ಗೆ ಗೊತ್ತಿಲ್ಲ ಅನ್ಸುತ್ತೆ, ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್. ನನಗೆ 100 ಕೆಲಸ ಇರುತ್ತೆ. ನಾಳೆ ಬೆಳಿಗ್ಗೆ ಬೇಕಾದ್ರೆ ನೀನ್ ಸೆಂಟ್ರಲ್ ಲೈಬ್ರರಿ ಹತ್ರ ಬಾ, ಆದ್ರೆ ನಾನು ಬರ್ತೀನಿ. ಓಕೆ. ನಿನ್ ಫೋನಿಂದ ನಾನು ಸುಮಾರು STD ಮಾಡಿದ್ದೀನಿ. ಬಿಲ್ ಬಂದ್ಮೇಲೆ ಶಾಪ ಹಾಕ್ಬೇಡ. ನೋ ಪ್ರಾಬ್ಲಮ್. ನಾನ್ ನಿನ್ ಫೋನಿಂದ ಮಾಡಿರೋದಲ್ಲ, ಬರೀ ISTನೇ. ಏ ಬೇಗ ಬಾಗಲ್ ತೆಗಿಯೇ. ಯಾಕ್ರಿ? ಹೇಳ್ತೀನಿ ತೆಗಿಯೇ. ಸ್ವಲ್ಪ ಇರ್ರಿ. ತೆಗಿಯೇ. ನೀವ್ ಯಾಕೆ ಒಳಗಡೆ ಬಂದ್ರಿ? ಏನೇ ಪೆದ್ದಿ ತರ ಕೇಳ್ತಾ ಇದ್ಯಾ? ನನ್ನ ಬಂಜೆತನ ನಿವಾರಣೆ ಆಗಕ್ಕೆ ಇದಕ್ಕಿನ್ನ ಒಳ್ಳೆ ಚಾನ್ಸ್ ಬೇಕೇನೆ. ಪೂಜೆ ಮಾಡ್ಬೇಕು. ಗಂಡನ್ಗಿನ್ನ ದೇವ್ರಿಲ್ಲ, ಪ್ರೀತಿಗಿನ್ನ ಪೂಜೆ ಇಲ್ಲ. ಬಾರಿ ತಪ್ಕೊ. ಈಗ್ಲೇ ಎಡ್ಕಾಯಿಸ್ಕೋಬೇಕಾ? ಪಾಪಿ ಪಾತಾಳಕ್ ಹೋದ್ರು ಬೆನ್ ಬಿಡಲ್ವಲ್ಲಪ್ಪ. ನಾನು ಹೋಗಕ್ ಮುಂಚೆನೆ ಸಿನಾನ ಕುತ್ಕೊಂಡೋಳು, ಇನ್ನ ಸಿನಾನ ಮುಗ್ದಿಲ್ವಾ? ಈಗ ಏನ್ರಿ ಮಾಡೋದು? ನಮ್ಮಿಬ್ರನ್ನ ಅಜ್ಜಿ ನೋಡ್ಬಿಟ್ರೆ ಕೊಂದ್ಬಿಡ್ತಾಳೆ. ಕೊನೆ ಸಲ ತಪ್ಕೊಂಬಿಡನ್ ಬಾರಿ. ಸುಮ್ನಿರ್ರಿ ಗೌರಿ. ಅಯ್ಯ ಬಾಗಲ್ ತೆಗ್ಯಕ್ ಯಾಕೆ ಇಷ್ಟೊತ್ತು? ಪಾತ್ರೆ ತೊಳಿತಿದ್ದೆ. ಅಜ್ಜಿ ಏನ್ ಯಾಕೆ ಮುಟ್ಕೊಂತಿದ್ಯಲ್ಲ? ಬರ್ತಾ ಇದ್ದೀನಿ, ಮುಟ್ಕೋಬೇಡ ಕಣೆ. ನಡಿ, ನಾನ್ ಸ್ನಾನ ಮಾಡ್ಬೇಕು. ನಡಿ. ಏನ ಮಗ ನೋಡ್ತಾ ನಿಂತಾಳೆ? ನಡಿ ಆಚೆಗೆ. ನಡಿ. ನೋಡಿ ಇಲ್ಲ ಮೊಯ್ಲ್ಗೆಲ್ಲ ಅಲ್ಲಿ ಹುಡುಗಿಯವ್ರಿಗೆ ನೀರು ಬೇಡ, ತೊಣ್ಣೀರು ಇಟ್ಕೊಡಲ್ಲ. ಕೂತೋಗ ನಿನ್ ಮನ್ ಕಾಯಿ ಹೋಗ, ನಿನ್ ಕೊರೆ ಕೊಡಿಯ. ಅಯ್ಯೋ, ಅವಳು ಇದಕ್ಕೆನ್ನ ಬಾಗಲ್ ತೆಗೆ ತಡ ಮಾಡಿದ್ದು. ಸಾಯಿಸ್ಬೇಕು ಅಂತಿದ್ರ? ಇಲ್ಲ ಅಜ್ಜಿ, ಮೇಲೆ ಧೂಳು ಹೊಡಿತಾ ಇದ್ದೆ. ನಿನ್ ಮ್ಯಾಲ ಧೂಳು ತೆಗಿತಿದ್ದ, ಇವಳು ಕೆಳಗೆ ಪಾತ್ರ ಉಳಿಸ್ತಿದ್ಲ. ಗಣೇಶ ಬೇಗ ಗಾಡಿ ಎತ್ತು. ಏನು ಮಾಡಕ್ಕಾಗಲ್ಲ. ಅಯ್ಯೋ ಅಜ್ಜಿ, ನನ್ ಬಿಗ್ಗಿ ಅಜ್ಜಿ.